ಹಾಯ್, ಇದು ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನೆಲ್. ನಾನು ಧ್ಯಾನೇಶ್ ಮತ್ತೆ ನಾನು ವೇದಮೂರ್ತಿ. ಈ ದಿನ ನಾವು ಚರ್ಚೆ ಮಾಡಲಾಗುವ ವಿಷಯಗಳು ಹೆಡ್ಲೈನ್ಸ್ ಅನ್ನು ಹೇಳ್ತೇನೆ. ಮೊದಲನೇ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳ ಹಂಚಿಕೆ ಕುರಿತ ತನಿಖೆಗೆ ಏಕಸದಸ್ಯ ಆಯೋಗ ರಚನೆ. ಎರಡನೇದು, ಲೆಫ್ಟಿನೆಂಟ್ ಗವರ್ನರ್ಗೆ ಹೆಚ್ಚಿನ ಅಧಿಕಾರ. ಮೂರನೇದು, ನೀತಿ ಆಯೋಗದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ 2023-24 ಉತ್ತರಾಖಂಡ ಕೇರಳ ಮುಂಚೂಣಿ, ಕರ್ನಾಟಕಕ್ಕೆ 5ನೇ ಸ್ಥಾನ. ನಾಲ್ಕನೇದು, ಪೂರಿ ಜಗನ್ನಾಥ ದೇವಾಲಯದ ಆಭರಣಗಳ ಮೌಲ್ಯಮಾಪನ ಪಟ್ಟಿ ರೂಪಿಸಲು ಆಭರಣಗಳ ದುರಸ್ತಿ ಮಾಡಲು 46 ವರ್ಷಗಳ ಬಳಿಕ ತೆರೆದಂತಹ ರತ್ನ ಭಂಡಾರ. ಮೊದಲಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳ ಹಂಚಿಕೆ ಕುರಿತ ತನಿಖೆಗೆ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ಹಂಚಿಕೆ ಕುರಿತು ಬಂದಿರುವ ಆರೋಪಗಳ ಬಗ್ಗೆ ವಿಚಾರಣೆ ನಡೆಸಲು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವನ್ನು ರಚಿಸಿ ರಾಜ್ಯ ಸರ್ಕಾರವು ಆದೇಶ ಹೊರಡಿಸಿದೆ. ಆರೋಪಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ 6 ತಿಂಗಳ ಒಳಗೆ ವರದಿ ಸಲ್ಲಿಸಬೇಕು ಎಂದು ಆದೇಶದಲ್ಲಿ ವಿವರಿಸಲಾಗಿದೆ. ಸಮಗ್ರ ಮಾಹಿತಿ ದಾಖಲೆಗಳನ್ನು ಒದಗಿಸಿ ಆಯೋಗವು ವಿಚಾರಣೆಯನ್ನು ಪೂರ್ಣಗೊಳಿಸಲು ತಾಂತ್ರಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ಸಲಹೆಗಾರರನ್ನು ನೀಡಲು ನಗರಾಭಿವೃದ್ಧಿ ಇಲಾಖೆ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಹಕರಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಆಯೋಗವು ವಿಚಾರಣೆಗೆಂದು ಬಯಸುವ ಎಲ್ಲಾ ಕಡತಗಳು ಮತ್ತು ದಾಖಲಾತಿಗಳನ್ನು ನಗರಾಭಿವೃದ್ಧಿ ಇಲಾಖೆ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಒದಗಿಸಬೇಕು. ಅಲ್ಲದೆ ವಿಚಾರಣೆ ಸಂದರ್ಭದಲ್ಲಿ ಹಾಜರಿದ್ದು ಸಂಪೂರ್ಣವಾಗಿ ಸಹಕರಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ಗೆ ಹೆಚ್ಚಿನ ಅಧಿಕಾರ. ಹಾಗಾದ್ರೆ ಅದರ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋದ್ರೆ, ಮೊದಲನೇದು ಏನಾಗುತ್ತೆ ಅಂದ್ರೆ, ಈ IAS, IPS ಅಧಿಕಾರಿಗಳ ನೇಮಕ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಲೆಫ್ಟಿನೆಂಟ್ ಗವರ್ನರ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವ ಲೆಫ್ಟಿನೆಂಟ್ ಗವರ್ನರ್ ಅಂತಿಮ ತೀರ್ಮಾನ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರ ಪುನರ್ವಿಂಗಡಣೆ ಕಾಯ್ದೆ 2019ಕ್ಕೆ ಹೊಸದಾಗಿ 42A and B ನಿಯಮಗಳನ್ನು ಸೇರ್ಪಡಿಸಲಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಅನುಮತಿ ನೀಡುವುದು ಅಥವಾ ಮೇಲ್ಮನವಿ ಸಲ್ಲಿಸುವ ಕುರಿತು ಯಾವುದೇ ಪ್ರಸ್ತಾವನೆಯನ್ನು ಕಾನೂನು, ನ್ಯಾಯ ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯ ಮೂಲಕ LG ಮುಂದೆ ಸಲ್ಲಿಸಬೇಕಾಗುತ್ತದೆ. ಕಾರಾಗೃಹಗಳು, ಪ್ರಾಸಿಕ್ಯೂಷನ್, ನಿರ್ದೇಶನಾಲಯ ಮತ್ತು ವಿಧಿವಿಜ್ಞಾನ ಅಂದ್ರೆ FSLಗೆ ಪ್ರಯೋಗಾಲಯ ಸಂಬಂಧಪಟ್ಟಂತಹ ವಿಷಯಗಳು, ಈ ವಿಷಯಗಳನ್ನು ಗೃಹ ಇಲಾಖೆಯ ಕಾರ್ಯದರ್ಶಿಯ ಮುಖ್ಯ ಕಾರ್ಯದರ್ಶಿಯ ಮೂಲಕ ಲೆಫ್ಟಿನೆಂಟ್ ಗವರ್ನರ್ಗೆ ಸಲ್ಲಿಸಬೇಕು. ಹಾಗೂ ಇನ್ನೊಂದು ಪ್ರಮುಖವಾದಂತಹ ಅಧಿಕಾರ, ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ಗೆ ಹೆಚ್ಚಿನ ಅಧಿಕಾರವನ್ನು ನೀಡುವ ನಿರ್ಧಾರವನ್ನು ಕೇಂದ್ರ ಸರ್ಕಾರವು ತೆಗೆದುಕೊಂಡಿದೆ. ಕಾಯ್ದೆಗೆ ಮಾಡಿರುವ ತಿದ್ದುಪಡಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದು ಜುಲೈ 12ರಿಂದ ಜಾರಿಗೆ ಬಂದಿದೆ. ಹೊಸ ಕಾಯ್ದೆ, ಹೊಸ ತಿದ್ದುಪಡಿ ಈ ಕಾನೂನಿನ ಪ್ರಕಾರ ಪೊಲೀಸ್, ಸಾರ್ವಜನಿಕ ಸುವ್ಯವಸ್ಥೆ, ಅಖಿಲ ಭಾರತ ಸೇವೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಸಂಬಂಧಿಸಲ್ಪಟ್ಟಂತಹ ವಿಷಯಗಳಲ್ಲಿ ಹಣಕಾಸು ಇಲಾಖೆ ಒಪ್ಪಿರುವ ಅಗತ್ಯವಿರುವ ಪ್ರಸ್ತಾವನೆಗಳನ್ನು ಅಂತಿಮ ಅನುಮೋದನೆ ಅಥವಾ ನಿರಾಕರಣೆಯನ್ನು ಈ ಲೆಫ್ಟಿನೆಂಟ್ ಗವರ್ನರ್ಗೆ ಸಲ್ಲಿಸಬೇಕಾಗಿರುತ್ತದೆ. ನೀತಿ ಆಯೋಗದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ 2023-24 ಉತ್ತರಾಖಂಡ ಕೇರಳ ಮುಂಚೂಣಿ, ಕರ್ನಾಟಕಕ್ಕೆ 5ನೇ ಸ್ಥಾನ. ನೀತಿ ಆಯೋಗ 2023-24ನೇ ಆರ್ಥಿಕ ವರ್ಷದ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿಯ ಸೂಚ್ಯಂಕವನ್ನು ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಉತ್ತರಾಖಂಡ ಮತ್ತು ಕೇರಳ ಮೊದಲನೇ ಸ್ಥಾನದಲ್ಲಿದ್ದಾವೆ. 7ನೇ ಸ್ಥಾನದಲ್ಲಿ ತಮಿಳುನಾಡು, 3ನೇ ಸ್ಥಾನದಲ್ಲಿ ಗೋವಾ ಮತ್ತು ಹಿಮಾಚಲ ಪ್ರದೇಶ, 4ನೇ ಸ್ಥಾನದಲ್ಲಿ ಪಂಜಾಬ್ ಮತ್ತು ಸಿಕ್ಕಿಂ, 5ನೇ ಸ್ಥಾನದಲ್ಲಿ ಕರ್ನಾಟಕ ಇದ್ರೆ ಕೊನೆಯ ಸ್ಥಾನದಲ್ಲಿ ಬಿಹಾರ ಇದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರದ ಅಭಿವೃದ್ಧಿಗೆ ಈ ವರದಿ ಕನ್ನಡಿ ಹಿಡಿದಿದೆ. ಬಡತನ ನಿರ್ಮೂಲನೆ, ಆರ್ಥಿಕ ಬೆಳವಣಿಗೆ, ಹವಾಮಾನ ಬದಲಾವಣೆ ತಡೆ ಮತ್ತು
ಪರಿಸರ ಸಂರಕ್ಷಣೆ ಸಂಬಂಧ ರೂಪಿಸಿರುವ ಕ್ರಮಗಳಿಂದಾಗಿ ಈ ಬೆಳವಣಿಗೆ ಸಾಧ್ಯವಾಗಿದೆ ಎಂದು ನೀತಿ ಆಯೋಗದ ವರದಿ ತಿಳಿಸಿದೆ. ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಗಾಗಿ 16 ಗುರಿಗಳನ್ನು ನಿಗದಿಪಡಿಸಲಾಗಿದ್ದು, ಇವುಗಳ ಸುಧಾರಣೆಗೆ ಸರ್ಕಾರವು ನೆರವು ನೀಡಿದೆ ಎಂದು ನೀತಿ ಆಯೋಗದ ಸಿಇಒ BVR ಸುಬ್ರಹ್ಮಣ್ಯಂ ತಿಳಿಸಿದ್ದಾರೆ. ಈ ಸುಸ್ಥಿರ ಅಭಿವೃದ್ಧಿಯ ಪ್ರಮುಖ ಗುರಿಗಳು ಎಂದರೆ ಬಡತನ ನಿರ್ಮೂಲನೆ, ಶೂನ್ಯ ಹಸಿವು, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ, ಗುಣಮಟ್ಟದ ಶಿಕ್ಷಣ, ಲಿಂಗ ಸಮಾನತೆ, ಶುದ್ಧ ನೀರು ಮತ್ತು ನೈರ್ಮಲ್ಯ, ಕೈಗೆಟುಕುವ ನವೀಕರಿಸಬಹುದಾದ ಇಂಧನ, ಅರ್ಹ ಕೆಲಸ ಮತ್ತು ಆರ್ಥಿಕತೆ, ಬೆಳವಣಿಗೆ, ಕೈಗಾರಿಕೆ ಅನ್ವೇಷಣೆ, ಮೂಲಸೌಕರ್ಯ, ಅಸಮಾನತೆ ನಿರ್ಮೂಲನೆ, ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು, ಹೊಣೆಯಾಧಾರಿತ ಬಳಕೆ ಮತ್ತು ಉತ್ಪಾದನೆ. ಇವೆಲ್ಲವೂ ಕೂಡ ಹವಾಮಾನ, ಜಲಚರಗಳ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ, ಶಾಂತಿ, ನ್ಯಾಯ ಮತ್ತು ಶಕ್ತಿಯುತ ಸಂಸ್ಥೆಗಳು ಇವೆಲ್ಲವೂ ಕೂಡ ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಾಗಿವೆ. ಪುರಿ ಜಗನ್ನಾಥ ದೇವಾಲಯದ ಆಭರಣಗಳ ಮೌಲ್ಯಮಾಪನ ಪಟ್ಟಿ ರೂಪಿಸಲು, ಆಭರಣಗಳ ದುರಸ್ತಿ ಮಾಡಲು 46 ವರ್ಷಗಳ ಬಳಿಕ ತೆರೆದಂತಹ ಒಂದು ರತ್ನ ಭಂಡಾರ. ಪುರಿಯಲ್ಲಿರುವಂತಹ 12ನೇ ಶತಮಾನದ ಜಗನ್ನಾಥ ದೇವಾಲಯ ನೀವು ನೋಡಿರ್ಬೋದು. ಆ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನು 46 ವರ್ಷಗಳ ಬಳಿಕ ತೆರೆಯಲಾಗಿದೆ. ಹಾಗಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನಾವು ನೋಡ್ತಾ ಹೋದ್ರೆ ಆ ಜಗನ್ನಾಥ ದೇವಾಲಯದ ನಿಯಮಾವಳಿಗಳು 1960. ಜಗನ್ನಾಥ ಆ ನಿಯಮಾವಳಿಗಳು, ಆ ರತ್ನ ಭಂಡಾರದೊಳಗಿನ ಆಭರಣಗಳನ್ನು ಪ್ರತಿ 6 ತಿಂಗಳಿಗೊಮ್ಮೆ ಲೆಕ್ಕ ಪರಿಶೋಧನೆ ಮಾಡಬೇಕು ಎಂದು ಷರತ್ತು ವಿಧಿಸುತ್ತದೆ. ಹಾಗಾದ್ರೆ ಆಭರಣಗಳಿಗೆ ಯಾರು ಜವಾಬ್ದಾರರು, ಆಡಿಟ್ ಅನ್ನು ಹೇಗೆ ನಡೆಸಬೇಕು ಮತ್ತು ಈ ಕೀಗಳನ್ನು ಯಾರು ಹಿಡಿದಿಟ್ಟುಕೊಳ್ಳುತ್ತಾರೆ ಎಂಬುದು ನಿಯಮಗಳು ಸ್ಪಷ್ಟಪಡಿಸುತ್ತವೆ. ಈಗೇನ ಯಾವುದೇ ಇಸ್ವಿಗಳು ಹೇಳ್ತಾ ಹೋದ್ನಲ್ಲ, ಆ ನಿಯಮಗಳು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತವು. ನಾವು 12ನೇ ಶತಮಾನದ ದೇವಾಲಯದ ಆಚರಣೆಗಳು ಮತ್ತು ನಿಯಮಗಳ ಪುಸ್ತಕಗಳ ಪ್ರಕಾರ ಬಳಕೆಯಾಗದ ಆಭರಣಗಳನ್ನು ರತ್ನ ಭಂಡಾರದ ಒಳಗಿನ ಕೋಣೆಯಲ್ಲಿ ಇರಿಸಲಾಗಿರುತ್ತದೆ. ಇದನ್ನು 2 ಬೀಗಗಳಿಂದ ಮುಚ್ಚಲಾಗಿರುತ್ತದೆ. ಈ ಬೀಗಗಳನ್ನು ರಾಜ್ಯ ಸರ್ಕಾರದ ವಿಶೇಷ ಅನುಮತಿಯೊಂದಿಗೆ ಮಾತ್ರ ತೆರೆಯಬಹುದು ಮತ್ತು ಈ ಕೀಗಳನ್ನು ದೇವಾಲಯದ ಆಡಳಿತವು ಸರ್ಕಾರದ ಖಜಾನೆಗೆ ಸಲ್ಲಿಸಬೇಕಾಗಿರುತ್ತದೆ. ನೋಡಿ, 1978ರ ಸಮೀಕ್ಷೆಯನ್ನು ಉಲ್ಲೇಖಿಸ್ತಾ ಹೋದ್ರೆ ನಾವು ಒಡಿಶಾ ಸರ್ಕಾರವು ಈ ಹಿಂದೆ ರತ್ನ ಭಂಡಾರದಲ್ಲಿರ್ತಕ್ಕಂಥ ಬೆಳ್ಳಿ ಮತ್ತು ಬಂಗಾರ ನೋಡ್ತಾ ಹೋದ್ರೆ 149 ಕೆಜಿ ಚಿನ್ನಾಭರಣ ಮತ್ತೆ 258 ಕೆಜಿ ಬೆಳ್ಳಿ ಪಾತ್ರೆಗಳು ಇವೆ ಎಂದು ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಈ ಜಗನ್ನಾಥ ದೇವಾಲಯದ ರತ್ನ ಭಂಡಾರದಲ್ಲಿರುವ ಬೆಲೆ ಬಾಳುವ ವಸ್ತುಗಳ ಡಿಜಿಟಲ್ ಕ್ಯಾಟಲಾಗ್ ಸಿದ್ಧಪಡಿಸುವ ಹಾಗೂ ಅದನ್ನು ದುರಸ್ತಿ ಮಾಡುವ ಉದ್ದೇಶದಿಂದ ಇದನ್ನು ತೆರೆಯಲಾಗಿದೆ ಎನ್ನಲಾಗಿದೆ. ಇತ್ತೀಚಿನ ನ್ಯೂಸ್ಗಳನ್ನು ನೋಡ್ತಾ ಹೋದ್ರೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಅಷ್ಟೇ. ಒಡಿಶಾದಲ್ಲಿರ್ತಕ್ಕಂಥ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಬಿಸ್ವನಾಥ್ ರಾಥ್, ಜಗನ್ನಾಥ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯ ಆಡಳಿತ ಅಧಿಕಾರಿ ಅರವಿಂದ ಪಾದಿ, ಎಎಸ್ಐನ ಎಸ್ಪಿ ಆಗಿರ್ತಕ್ಕಂಥ DB ಗಣನಾಯಕ್ ಹಾಗೂ ಪುರಿಯ ಪಟ್ಟದ ರಾಜ ಗಜಪತಿ ಮಹಾರಾಜ ಹಾಗೂ ಪ್ರತಿನಿಧಿಗಳು ಸೇರಿದಂತೆ ಟೋಟಲ್ 11 ಜನರಿದ್ದಂತಹ ಒಂದು ಸಮಿತಿಯ ಸಮ್ಮುಖದಲ್ಲಿ ಈ ಭಂಡಾರವನ್ನು ತೆರೆಯಲಾಗಿದೆ ಎಂದು ಸರ್ಕಾರ ಮಾಹಿತಿ ನೀಡಿದೆ. ಯಾವ ಸರ್ಕಾರ? ಒಡಿಶಾದ ರಾಜ್ಯ ಸರ್ಕಾರ. ಹಾಗೂ ಈ ರತ್ನ ಭಂಡಾರವನ್ನು ಈಗ ತೆರೆದರೂ ಆಭರಣಗಳು ಸೇರಿ ಅಲ್ಲಿರುವ ಮೌಲ್ಯಯುತ ವಸ್ತುಗಳ ತಪಾಸೀಲು ಕಾರ್ಯ ತಕ್ಷಣವೇ ನಡೆಯುವುದಿಲ್ಲ ಎಂದು ಶ್ರೀ ಜಗನ್ನಾಥ ದೇವಸ್ಥಾನದ ಮುಖ್ಯ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಅರವಿಂದ ಪಾದಿ ಅವರು ತಿಳಿಸಿದ್ದಾರೆ. ಅದೇ ಸದ್ಯಕ್ಕೆ ಓಪನ್ ಮಾಡಿದ್ರೆ ಅವುಗಳ ವಿವರಣೆಗಳು ಸದ್ಯಕ್ಕೆ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಖಜಾನೆಯ ಒಳ ಮತ್ತು ಹೊರಗಿನ ಕಪಾಟುಗಳಲ್ಲಿ ಇರಿಸಿರುವಂತಹ ಆಭರಣಗಳು ಮತ್ತು ಇತರ ಮೌಲ್ಯಯುತವಾದಂತಹ ವಸ್ತುಗಳನ್ನು ಮರದ ಪೆಟ್ಟಿಗೆಯಲ್ಲಿ ಇರಿಸಿ ತಾತ್ಕಾಲಿಕವಾಗಿ ಸ್ಟ್ರಾಂಗ್ ರೂಮ್ಗೆ ಸ್ಥಳಾಂತರಿಸಲಾಗುತ್ತದೆ. ಅಂದ್ರೆ ತಾತ್ಕಾಲಿಕವಾಗಿ ಸ್ಟ್ರಾಂಗ್ ರೂಮ್ ಅನ್ನು ಆಲ್ರೆಡಿ ಗುರುತಿಸಿದ್ದಾರೆ ಹಾಗೂ ಅದರ ಭದ್ರತೆಗೆ ಸೆಕ್ಯೂರಿಟಿಗೋಸ್ಕರ CCTV ಕ್ಯಾಮೆರಾಗಳನ್ನು ಸಹಿತ ಅಳವಡಿಸಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ಕೆಲವೊಂದು ವಿವರಣೆಗಳನ್ನು ನಾವು ತಿಳ್ಕೋಬಹುದು.
ಹಿತ್ತಾಳೆಯ ಒಳ ಆವರಣ ಒಳಗೊಂಡ 6 ಮರದ ಪೆಟ್ಟಿಗೆಗಳನ್ನು ದೇವಸ್ಥಾನದ ಆವರಣದಲ್ಲಿ ಸಜ್ಜುಗೊಳಿಸಲಾಗಿದೆ. ಈ ಪೆಟ್ಟಿಗೆಗಳನ್ನು ತೇಗದ ಮರದಿಂದ ಮಾಡಲಾಗಿದೆ. 4.5 ಅಡಿ ಉದ್ದ, 2.5 ಅಡಿ ಎತ್ತರ ಮತ್ತು ಅಗಲಗಳಿವೆ. ರತ್ನ ಭಂಡಾರ ತೆರೆದ ಬಳಿಕ ಅಲ್ಲಿರುವ ಆಭರಣ, ಮೌಲ್ಯಯುತದ ವಸ್ತುಗಳನ್ನು ಇವುಗಳಿಗೆ ಸ್ಥಳಾಂತರಿಸಲಾಗುತ್ತದೆ, ಪೆಟ್ಟಿಗೆಗೆ ಸ್ಥಳಾಂತರಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದರ ಕ್ಲೈಮ್ಯಾಕ್ಸ್ ಏನಪ್ಪಾ ಅಂದ್ರೆ 2024 ಫೆಬ್ರವರಿ ಆಗಿರ್ತಕ್ಕಂಥ ಆಗಿನ ಹಿಂದಿನ ಕಾಲದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು 1978ರ ದಾಸ್ತಾನು ಪರಿಶೀಲಿಸಿದ ನಂತರ ರತ್ನ ಭಂಡಾರದ ಹೊಸ ದಾಸ್ತಾನು ನೀಡಲು ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ಅರಿಜಿತ್ ಪಸಾಯತ್ ಅವರ ನೇತೃತ್ವದ ಈ ಆಯೋಗ ರಚಿಸಲಾಗಿದೆ.